ಎಲ್ಲರಿಗೆ ನಮಸ್ಕಾರಗಳು ಸ್ನೇಹಿತರೆ. ಬನ್ನಿ ಮತ್ತೊಮ್ಮೆ ಟಾಪ್ 20 ಪ್ರಶ್ನೋತ್ತರ ಸರಣಿಯಲ್ಲಿ ನಿಮ್ಮೆಲ್ಲರ ಸ್ವಾಗತ ಸುಸ್ವಾಗತ. ಈ ಟಾಪ್ 20 ಪ್ರಶ್ನೋತ್ತರ ಸರಣಿಯನ್ನು ಹಿಂದಿನ ಪ್ರಶ್ನೆ ಪತ್ರಿಕೆಯಿಂದ ಆಯ್ಕೆ ಮಾಡಲಿರುವ ಪ್ರಮುಖ ಪ್ರಶ್ನೋತ್ತರಗಳಾಗಿವೆ ಸ್ನೇಹಿತರೆ. ಇದು ಮುಂಬರುವ PDO, ವಿಲೇಜ್ ಅಕೌಂಟೆಂಟ್ ಮತ್ತು ಇನ್ನಿತರ ಅನೇಕ ಕಾಂಪಿಟೇಟಿವ್ ಪರೀಕ್ಷೆಗೆ ಬಹಳ ಮುಖ್ಯವಾದ ಪ್ರಶ್ನೋತ್ತರ ಸರಣಿಯಾಗಿದೆ. ಬನ್ನಿ ಸ್ನೇಹಿತರೆ, ನಾವು ಈಗ ಈ ಸರಣಿಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ: ಯಾವ ಘಟನೆಯ ನಂತರ ನಿರ್ಭಯ ಕಾಯ್ದೆಯನ್ನು ಭಾರತದ ಸಂಸತ್ತಿನಲ್ಲಿ ಅಂಗೀಕರಿಸಲಾಗಿತ್ತು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ. ದೆಹಲಿಯಲ್ಲಿನ ಮಹಿಳಾ ಫಿಜಿಯೋಥೆರಪಿಸ್ಟ್ ಮೇಲಿನ ಸಾಮೂಹಿಕ ಅತ್ಯಾಚಾರ ಘಟನೆಯ ಮೇಲೆ ಇದರ ನಂತರ ನಿರ್ಭಯ ಕಾಯ್ದೆ ಭಾರತದ ಸಂಸತ್ತಿನಲ್ಲಿ ಅಂಗೀಕರಿಸಲಾಗಿದೆ. ಬನ್ನಿ ಸ್ನೇಹಿತರೆ, ಎರಡನೆಯ ಪ್ರಶ್ನೆ ಕಡೆಗೆ. ಎರಡನೆಯ ಪ್ರಶ್ನೆ: ಅತಿದೊಡ್ಡ ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆ ಹೊಂದಿರುವ ರಾಜ್ಯ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಸಿಕ್ಕಿಂ, ಆಯ್ಕೆ ಬಿ ಅರುಣಾಚಲ ಪ್ರದೇಶ, ಆಯ್ಕೆ ಸಿ ಹಿಮಾಚಲ ಪ್ರದೇಶ, ಆಯ್ಕೆ ಡಿ ಮಧ್ಯಪ್ರದೇಶ. ಮಧ್ಯಪ್ರದೇಶ ಪರಿಶಿಷ್ಟ ಪಂಗಡ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ. ಮಧ್ಯಪ್ರದೇಶದಲ್ಲಿ ನಾವು ಹೆಚ್ಚು ಪರಿಶಿಷ್ಟ ಪಂಗಡಗಳ ಜನಸಂಖ್ಯೆಯನ್ನು ಹೊಂದಿರುವ ರಾಜ್ಯವಾಗಿದೆ ಸ್ನೇಹಿತರೆ. ನಾವು ಇಲ್ಲಿ ಹೆಚ್ಚು ST ಕಾಸ್ಟನ್ನು ಕಾಣಬಹುದು. ಪರಿಶಿಷ್ಟ ಪಂಗಡ ಎಂದರೆ ಸ್ನೇಹಿತರೆ ST, ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿ. ಬನ್ನಿ ಸ್ನೇಹಿತರೆ, ಮೂರನೇ ಪ್ರಶ್ನೆ ಕಡೆಗೆ. ಭಾರತದ ಅತಿದೊಡ್ಡ ಜಲಪಾತ? ಇದಕ್ಕೆ ಆಯ್ಕೆಗಳು ಸ್ನೇಹಿತರೆ: ಆಯ್ಕೆ ಎ ಹೊಗೆನೆಕಲ್, ಆಯ್ಕೆ ಬಿ ಜೋಗ, ಆಯ್ಕೆ ಸಿ ಶಿವನಸಮುದ್ರ, ಆಯ್ಕೆ ಡಿ ಕೊಲ್ಲಾಲಂ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಜೋಗ ಜಲಪಾತ. ಇದು ಭಾರತದ ಅತಿದೊಡ್ಡ ಜಲಪಾತವಾಗಿದೆ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ನಾಲ್ಕನೆಯ ಪ್ರಶ್ನೆ ಕಡೆಗೆ. ನಾಲ್ಕನೆಯ ಪ್ರಶ್ನೆ: ಭಾರತದ ಹವಾಮಾನ? ಇದರಲ್ಲಿ ಭಾರತದ ಹವಾಮಾನ ಹೇಗಿದೆ ಎಂದು ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಉಷ್ಣವಲಯದ ಹವಾಮಾನ, ಆಯ್ಕೆ ಬಿ ಉಷ್ಣವಲಯದ ಹವಾಮಾನ ಉಪ ಉಷ್ಣವಲಯ ಸ್ನೇಹಿತರೆ, ಆಯ್ಕೆ ಸಿ ಸವಾನ್ನ ಹವಾಮಾನ ಪ್ರಕಾರ, ಆಯ್ಕೆ ಡಿ ಉಪ ಉಷ್ಣವಲಯದ ಮಾನ್ಸೂನ್ ಪ್ರಕಾರದ ಹವಾಮಾನಗಳು. ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಉಪ ಉಷ್ಣವಲಯದ ಮಾನ್ಸೂನ್ ಪ್ರಕಾರದ ಹವಾಮಾನ. ಬನ್ನಿ ಸ್ನೇಹಿತರೆ, ಐದನೆಯ ಪ್ರಶ್ನೆ ಕಡೆಗೆ. ಅಸ್ಪೃಶ್ಯತೆಯನ್ನು ನಿರ್ಮೂಲನೆ ಮಾಡುವುದು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಭಾರತದ ಸಂವಿಧಾನ 14ನೇ ಪರಿಚ್ಛೇದ, ಆಯ್ಕೆ ಬಿ ಭಾರತದ ಸಂವಿಧಾನದ 15ನೇ ಪರಿಚ್ಛೇದ, ಆಯ್ಕೆ ಸಿ ಭಾರತದ ಸಂವಿಧಾನದ 17ನೇ ಪರಿಚ್ಛೇದ, ಆಯ್ಕೆ ಡಿ ಭಾರತದ ಸಂವಿಧಾನದ 19ನೇ ಪರಿಚ್ಛೇದ. ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಭಾರತ ಸಂವಿಧಾನದ 17ನೇ ಪರಿಚ್ಛೇದ. ಬನ್ನಿ ಸ್ನೇಹಿತರೆ, ಆರನೆಯ ಪ್ರಶ್ನೆ ಕಡೆಗೆ. ಆರನೆಯ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆಯಲ್ಲ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಲೋಕಸಭೆ, ಆಯ್ಕೆ ಭಾರತದ ಕಂಟ್ರೋಲರ್ ಮತ್ತು ಲೆಕ್ಕ ಪರಿಶೋಧಕ ಜನರಲ್, ಆಯ್ಕೆ ಸಿ ಭಾರತದ ಚುನಾವಣಾ ಆಯೋಗ, ಆಯ್ಕೆ ಡಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಬನ್ನಿ ಸ್ನೇಹಿತರೆ, ಏಳನೆಯ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಯಾರು ಘೋಷಿಸುತ್ತಾರೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಭಾರತದ ರಾಷ್ಟ್ರಪತಿಗಳು, ಆಯ್ಕೆ ಬಿ ಭಾರತದ ಪ್ರಧಾನಮಂತ್ರಿಗಳು, ಆಯ್ಕೆ ಸಿ ಭಾರತದ ಸಂಸತ್ತು, ಆಯ್ಕೆ ಡಿ ರಾಜ್ಯದ ರಾಜ್ಯಪಾಲರು. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ. ಇದು ತುರ್ತು ಪರಿಸ್ಥಿತಿ ಘೋಷಿಸಲು 356ನೇ ಅನುಚ್ಛೇದ ಇದೆ ಸ್ನೇಹಿತರೆ. ಇದನ್ನು ಸರಿಯಾಗಿ ನೆನಪು ಇಟ್ಟುಕೊಳ್ಳಿ. ಬನ್ನಿ ಸ್ನೇಹಿತರೆ, ಎಂಟನೇ ಪ್ರಶ್ನೆ ಕಡೆಗೆ. ಎಂಟನೇ ಪ್ರಶ್ನೆ: ಮಾಂಟ್ರಿಯಲ್ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ? ಇದಕ್ಕೆ ಆಯ್ಕೆಗಳು: ಅರಣ್ಯ ಸಂರಕ್ಷಣೆ, ಆಯ್ಕೆ ಬಿ CFCL, ಆಯ್ಕೆ ಸಿ ಹುಲಿ ಸಂರಕ್ಷಣೆ, ಆಯ್ಕೆ ಡಿ ನೀರಿನ ಮಾಲಿನ್ಯ. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಕ್ಲೋರೋಫ್ಲೋರೋಕಾರ್ಬನ್ ಕಡಿತ. ಇದು ಮಾಂಟ್ರಿಯಲ್ ಪ್ರೋಟೋಕಾಲ್ಗೆ ಸಂಬಂಧಿಸಿದೆ. ಬನ್ನಿ ಸ್ನೇಹಿತರೆ, ಒಂಬತ್ತನೆಯ ಪ್ರಶ್ನೆ ಕಡೆಗೆ. ಒಂಬತ್ತನೆಯ ಪ್ರಶ್ನೆ: ಚಹಾ ಮತ್ತು ಕಾಫಿಯ ಮುಖ್ಯ ಸಕ್ರಿಯ ಘಟಕವೆಂದರೆ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಮಾರ್ಜಿನ್, ಆಯ್ಕೆ ಬಿ ಕಾಫೀನ್, ಆಯ್ಕೆ ಸಿ ಕೆಫೆನ್, ಆಯ್ಕೆ ಬಿ ಕೆಫೆನ್, ಆಯ್ಕೆ ಸಿ ನಿಕೋಟಿನ್, ಆಯ್ಕೆ ಡಿ ಆಸ್ಪಿರಿನ್. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಬಿ ಕ್ಯಾಫೀನ್ ಚಹಾ ಮತ್ತು ಕಾಫಿಯ ಮುಖ್ಯ ಸಕ್ರಿಯ ಘಟಕ. ಬನ್ನಿ ಸ್ನೇಹಿತರೆ, ಹತ್ತನೆಯ ಪ್ರಶ್ನೆ ಕಡೆಗೆ. ಹತ್ತನೆಯ ಪ್ರಶ್ನೆ: ಕರ್ನಾಟಕದ ಪ್ರಸ್ತುತ ಗೃಹ ಸಚಿವರು ಯಾರು? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಗಂಗಾಧರ ರಾವ್ ಪರಮೇಶ್ವರ, ಆಯ್ಕೆ ಬಿ ಬಸವರಾಜ ಬೊಮ್ಮಾಯಿ, ಆಯ್ಕೆ ಸಿ ಅಶ್ವಥ್ ನಾರಾಯಣ, ಆಯ್ಕೆ ಡಿ ಗೋವಿಂದ ಕಾರಜೋಳ. ಸ್ನೇಹಿತರೆ, ಹತ್ತನೆಯ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಮತ್ತು ಸ್ನೇಹಿತರೆ, 11ನೆಯ ಪ್ರಶ್ನೆ ಕಡೆಗೆ ಹೋಗೋಣ. 11ನೆಯ ಪ್ರಶ್ನೆ: ಈ ಕೆಳಗಿನವುಗಳಲ್ಲಿ ಯಾರು ಗಡಿನಾಡಿನ ಗಾಂಧಿ ಎಂದು ಪ್ರಸಿದ್ಧ ಆಗಿದ್ದಾರೆ? ಸ್ನೇಹಿತರೆ, ಗಡಿನಾಡಿನ ಗಾಂಧಿ ಎಂದು ಯಾರು ಪ್ರಸಿದ್ಧರಾಗಿದ್ದಾರೆ ಎಂದು ಕೇಳಲಾಗಿದೆ 11ನೆಯ ಪ್ರಶ್ನೆಯಲ್ಲಿ. ಇದರ ಆಯ್ಕೆಗಳು ಸ್ನೇಹಿತರೆ: ಆಯ್ಕೆ ಹಸ್ರತ್ ಮೊಹಿನಿ, ಆಯ್ಕೆ ಬಿ ಅಶ್ವಥ್ ನಾರಾಯಣ್, ಆಯ್ಕೆ ಸಿ ಖಾನ್ ಅಬ್ದುಲ್ ಗಫಾರ್ ಖಾನ್, ಆಯ್ಕೆ ಡಿ ಇಟ್ವಾಲ್ ಖಾನ್. 11ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಖಾನ್ ಅಬ್ದುಲ್ ಗಫಾರ್ ಖಾನ್ ಅವರು ಗಡಿನಾಡಿನ ಗಾಂಧಿ. ಬನ್ನಿ ಸ್ನೇಹಿತರೆ, 12ನೇ ಪ್ರಶ್ನೆ ಕಡೆಗೆ. ಮಹಾತ್ಮ ಗಾಂಧಿ ಅಧ್ಯಕ್ಷತೆ ವಹಿಸಿದ್ದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಏಕೈಕ ಅಧಿವೇಶನ? ಇದಕ್ಕೆ ಆಯ್ಕೆಗಳು: ಆಯ್ಕೆ ಎ ಬೆಳಗಾವಿ, ಆಯ್ಕೆ ಬಿ
ಫೈಜಪುರ್. ಆಯ್ಕೆ ಸಿ ಕರಾಚಿ. ಆಯ್ಕೆ ಡಿ ಅಲಹಾಬಾದ್. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಬೆಳಗಾವಿ. ಇದು ಮಹಾತ್ಮ ಗಾಂಧಿ ಅಧ್ಯಕ್ಷತೆ ವಹಿಸಿದ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಏಕೈಕ ಅಧಿವೇಶನ. ಬನ್ನಿ ಸ್ನೇಹಿತರೆ 13ನೇ ಪ್ರಶ್ನೆ ಕಡೆಗೆ. ಕೇಂದ್ರ ಸರ್ಕಾರವು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಯಾವ ವರ್ಷದಲ್ಲಿ ನೀಡಿತ್ತು? ಇದಕ್ಕೆ ಆಯ್ಕೆಗಳು ಆಯ್ಕೆ 2006, ಆಯ್ಕೆ ಬಿ 2007, ಆಯ್ಕೆ ಸಿ 2008, ಆಯ್ಕೆ ಡಿ 2009. 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ 2008ರಲ್ಲಿ ಕೇಂದ್ರ ಸರ್ಕಾರವು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನವನ್ನು ಒದಗಿಸಿತ್ತು. ಬನ್ನಿ ಸ್ನೇಹಿತರೆ 14ನೇ ಪ್ರಶ್ನೆ ಕಡೆಗೆ. ಗೋಲ್ಡನ್ ಫೈಬರ್ ಇದನ್ನು ಸೂಚಿಸುತ್ತದೆ. ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ರೇಷ್ಮೆ, ಆಯ್ಕೆ ಬಿ ನೈಲಾನ್, ಆಯ್ಕೆ ಸಿ ಹತ್ತಿ, ಆಯ್ಕೆ ಡಿ ಸೆಣಬು. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಸೆಣಬು. ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆ ಕಡೆಗೆ. 15ನೇ ಪ್ರಶ್ನೆ ಕಡೆಗೆ ಹೋಗುವ ಮುನ್ನ ಸ್ನೇಹಿತರೆ ಈ ಚಾನಲನ್ನು ಆದಷ್ಟು ಬೇಗ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಏಕೆಂದರೆ ನಿಮ್ಮ ಒಂದು ಲೈಕ್ ಬಟನ್ ನನಗೆ ದಿನನಿತ್ಯ ಟಾಪ್ 20 ಪ್ರಶ್ನೋತ್ತರ ಸರಣಿ ಮಾಡಲು ಪ್ರೋತ್ಸಾಹಿಸುತ್ತದೆ. ಬನ್ನಿ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗ ಬನ್ನಿ ಸ್ನೇಹಿತರೆ 15ನೇ ಪ್ರಶ್ನೆಯನ್ನು ನೋಡಿಕೊಳ್ಳೋಣ. ಹಳದಿ ಕ್ರಾಂತಿ ಇದನ್ನು ಸೂಚಿಸುತ್ತದೆ. ಇದಕ್ಕೆ ಆಯ್ಕೆ ಎ ಡೈರಿ ಅಭಿವೃದ್ಧಿ, ಆಯ್ಕೆ ಬಿ ಮೀನುಗಾರಿಕೆ ಅಭಿವೃದ್ಧಿ, ಆಯ್ಕೆ ಸಿ ತೈಲ ಬೀಜಗಳ ಉತ್ಪಾದನೆ, ಆಯ್ಕೆ ಡಿ ಆಹಾರ ಉತ್ಪಾದನೆ. 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ತೈಲ ಬೀಜಗಳ ಉತ್ಪಾದನೆ. ಆಯ್ಕೆ ಸಿ ತೈಲ ಬೀಜಗಳ ಉತ್ಪಾದನೆ. ಬನ್ನಿ ಸ್ನೇಹಿತರೆ 16ನೇ ಪ್ರಶ್ನೆ ಕಡೆಗೆ. 16ನೇ ಪ್ರಶ್ನೆ ಕಡೆಗೆ. ಜೆಪಿಜಿ ವಿಸ್ತರಣೆಯು ಸಾಮಾನ್ಯವಾಗಿ ಯಾವ ರೀತಿಯ ಫೈಲನ್ನು ಸೂಚಿಸುತ್ತದೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಸಿಸ್ಟಮ್ ಫೈಲ್, ಆಯ್ಕೆ ಬಿ ಅನಿಮೇಷನ್ ಫೈಲ್, ಆಯ್ಕೆ ಸಿ ಡಾಕ್ಯುಮೆಂಟ್, ಆಯ್ಕೆ ಡಿ ಇಮೇಜ್ ಫೈಲ್. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಡಿ ಇಮೇಜ್ ಫೈಲ್. ಬನ್ನಿ ಸ್ನೇಹಿತರೆ 17ನೇ ಪ್ರಶ್ನೆ ಕಡೆಗೆ. ವೇದ ಯಾವ ಭಾರತೀಯ ಸಂಗೀತದಿಂದ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಋಗ್ವೇದ, ಆಯ್ಕೆ ಬಿ ಯಜುರ್ವೇದ, ಆಯ್ಕೆ ಸಿ ಸಾಮವೇದ, ಆಯ್ಕೆ ಡಿ ಅಥರ್ವಣ ವೇದ. ಇಲ್ಲಿ ಸ್ನೇಹಿತರೆ ಋಗ್ವೇದದಲ್ಲಿ 1278 ಗಾಯತ್ರಿ ಮಂತ್ರಗಳು ಇವೆ ಸ್ನೇಹಿತರೆ. ಮತ್ತು ಯಜುರ್ವೇದ ಇದು ಯಜ್ಞ ಯಾಗಾದಿಗಳಿಗೆ ಸಂಬಂಧಿಸಿದೆ ಸ್ನೇಹಿತರೆ. ಮತ್ತು ಸಾಮವೇದ ಇದು ಸಂಗೀತಗಳಿಗೆ ಸಂಬಂಧಿಸಿದೆ ಸ್ನೇಹಿತರೆ. ಇಲ್ಲಿ ಪ್ರಶ್ನೆಯಲ್ಲಿ ನಮಗೆ ಸಂಗೀತ ಕೇಳಲಾಗಿದೆ ಸ್ನೇಹಿತರೆ. ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಸಿ. ಮತ್ತು ಅಥರ್ವಣ ವೇದ ಇದು ಮಾಯಾಮಂತ್ರಗೆ ಸಂಬಂಧಿಸಿದೆ ಸ್ನೇಹಿತರೆ, ಮಾಯಾಮಂತ್ರ. ಬನ್ನಿ ಸ್ನೇಹಿತರೆ 18ನೇ ಪ್ರಶ್ನೆ ಕಡೆಗೆ. ಮಾಳವಿಕಗ್ನಂ ಮಿತ್ರಂ ಬರೆದವರು? ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಎ ಕಾಳಿದಾಸ. ಇವರು ಮಾಳವಿಕಗ್ನಂ ಮಿತ್ರವನ್ನು ಬರೆದಿದ್ದಾರೆ. ಬನ್ನಿ ಸ್ನೇಹಿತರೆ 19ನೇ ಪ್ರಶ್ನೆ ಕಡೆಗೆ. ನಾಟ್ಯಶಾಸ್ತ್ರ ಭಾರತೀಯ ಸಂಗೀತದ ಮೂಲವನ್ನು ಬರೆದವರು ಯಾರು? ಇದಕ್ಕೆ ಆಯ್ಕೆಗಳು ಭರತಮುನಿ, ಆಯ್ಕೆ ಬಿ ನಾರದ ಮುನಿ, ಆಯ್ಕೆ ಸಿ ಅಮಾತ್ಯಸೇನ್, ಆಯ್ಕೆ ಡಿ ಕಾಳಿದಾಸ. ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಆಯ್ಕೆ ಸಿ ಅಮಾತ್ಯಸೇನ. ಬನ್ನಿ ಸ್ನೇಹಿತರೆ 20ನೇ ಪ್ರಶ್ನೆ ಕೊನೆಯ ಪ್ರಶ್ನೆ. ಕೂಚಿಪುಡಿ ಮೂಲ ಹುಟ್ಟಿಕೊಂಡಿದ್ದು? ಇದಕ್ಕೆ ಆಯ್ಕೆಗಳು ಆಯ್ಕೆ ಎ ಆಂಧ್ರ ಪ್ರದೇಶ, ಆಯ್ಕೆ ಬಿ ಪಶ್ಚಿಮ ಬಂಗಾಳ, ಆಯ್ಕೆ ಸಿ ತಮಿಳುನಾಡು, ಆಯ್ಕೆ ಡಿ ಕೇರಳ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಕಮೆಂಟ್ ಮುಖಾಂತರ ತಿಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಸ್ನೇಹಿತರೆ. ಮತ್ತು ಈ ಚಾನೆಲನ್ನು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.